ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 35 ಸೈಜ್ದು ಸಾದಾ ಬ್ಲೌಸ್ನ ಹೇಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಅಂತ ಪರ್ಫೆಕ್ಟಾಗಿ ನಿಮಗೆ ಬೇಗ ಬೇಗ ಕೂಡ ಆಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಒಂದೊಂದು ಬ್ಲೌಸ್ಗಳನ್ನ ಕಟ್ ಮಾಡ್ಬೋದು ಈ ಮೆಥಡ್ನ ಯೂಸ್ ಮಾಡಿ ನೀವು ಕಟಿಂಗ್ ಮಾಡೋದ್ರಿಂದ. ಹಾಗೆಯೇ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟೇ ಇಲ್ಲಿ ಸಾದಾ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ನಾನು ಕಟಿಂಗ್ ಮಾಡುವಂಥ ಮೆಥಡ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾರ್ಮಲಾಗಿ ಕಟಿಂಗ್ ಮಾಡ್ತಾರೆ, ಬಟ್ ನಾನು ಹೇಗೆ ಕಟ್ ಮಾಡ್ತೀನಿ ಆ ರೀತಿ ಮೆಥಡ್ನಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆಲ್ಲ ಲೈನ್ ಹೇಳ್ಕೊಂಡು ಹಾಗೆಯೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬಾರ್ದು. ನಾನು ಹೇಗೆ ಬೇಗ ಬೇಗ ಬ್ಲೌಸ್ ಕಟಿಂಗ್ನ ಮಾಡ್ತೀನಿ ಆ ಮೆಥಡ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಇವಾಗ ಬ್ಯಾಕ್ ಪಾರ್ಟು ಲೆಂತ್ ತಗೊಳ್ಳೋಣ. ಫಸ್ಟು 1.5 ಇಂಚ್ಗೆ ಬ್ಯಾಕ್ ಪಾರ್ಟು ಫೋಲ್ಡಿಂಗ್ ಮಾಡೋದಕ್ಕೆ ಹಾಕ್ಕೊಂಡೆ. ಅದಾದಮೇಲೆ ಬ್ಯಾಕ್ ಪಾರ್ಟ್ದು ಲೆಂತ್ ತಗೋತೀನಿ. ನೋಡಿ ಹೀಗೆ. ಸೊ ಈ ರೀತಿ ಕಟ್ ಮಾಡಿದ್ರೆ ಬೇಗ ಬೇಗ ಕಟಿಂಗ್ ಅನ್ನೋದು ಆಗೋಗುತ್ತೆ. ಬ್ಯಾಕ್ ಪಾರ್ಟ್ದು ಈ ರೀತಿ ಲೆಂತ್ ಇಟ್ಕೊಳ್ಳಿ, ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡೆ. ಸೊ ಇದಾದಮೇಲೆ ಇಲ್ಲಿ 1.5 ಇಂಚದಲ್ವಾ, 1.5 ಇಂಚು ಕರೆಕ್ಟಾಗಿ ಈ ರೀತಿ ಬಂತು. ಇಲ್ಲಿ ಹಾರ್ಮೋಲ್ ಮಾರ್ಕ್ ಮಾಡ್ಕೋಬೇಕು. ಹಾರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಅದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಸೈಡಲ್ಲಿ ಇರುತ್ತೆ ನೋಡಿ ಬ್ಯಾಕ್ ಪಾರ್ಟಲ್ಲಿ. ಇದನ್ನು ಈ ರೀತಿ ಇಟ್ಕೊಂಡು ಹೀಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಎಕ್ಸ್ಟ್ರಾ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡೆ. ಇದಾದಮೇಲೆ ಬ್ಯಾಕ್ ಡೀಪು. ಸೊ ಬ್ಯಾಕ್ ಡೀಪ್ನು ಕೂಡ ಹೀಗೆ ಇಟ್ಕೊಂಡು ಮಧ್ಯದಲ್ಲಿ ಬೆನ್ನಿನ ಮಧ್ಯದಲ್ಲಿ ತಗೊಳ್ಳಿ. ಬೆನ್ನಿನ ಮಧ್ಯದಲ್ಲಿ ತಗೊಂಡು ಅದನ್ನು ಕೂಡ ಹೀಗೆ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚು ಪಕ್ಕದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಪೂರ್ತಿಯಾಗಿ ನಿಮಗೆ ರೆಡಿ ಆಯ್ತಲ್ವ. ಇಲ್ಲಿ ನಿಮಗೆ ಹಾರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಇವಾಗ ನೋಡಿ ಇದು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಆಲ್ರೆಡಿ. ಇಲ್ಲಿಂದ ಸ್ಟ್ರೈಟ್ ಇಲ್ಲೂ ಕೂಡ ನಾವು ಬ್ಯಾಕ್ ಪಾರ್ಟ್ದು ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟಿದೆ, 6 ಇಂಚು ಬರ್ತಾಯಿದೆ. ಸೊ 35 ಎದೆ ಸುತ್ತಳತೆಗೆ 6 ಇಂಚು ಜಾಸ್ತಿ ಆಗ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಅದು ಸರಿ ಇದೆಯಾ ಇಲ್ವಾ ಅಂತ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಯಾಕಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ಕಟಿಂಗ್ ಮಾಡ್ಕೋತಾ ಇರೋದ್ರಿಂದ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡೆ. ನೋಡಿ ಹೀಗೆ. ಈಗ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಬಂದು ನಾನು 2.2 ಇಂಚನ್ನ ತಗೋತಾ ಇದ್ದೀನಿ. ಸಾಕು, ಅಷ್ಟೇ ತಗೊಳ್ಳಿ. 35, 34ಕ್ಕೆಲ್ಲ ಅಷ್ಟೇ ತಗೊಳ್ಳಿ. ಭುಜ ಬಂದು 3.25 ಇಂಚು. ಸೊ ಇಲ್ಲಿ ಅಳತೆ ಬ್ಲೌಸಲ್ಲಿ ಕೂಡ ತೋರಿಸ್ಕೊಡ್ತೀನಿ, ಅಷ್ಟೇ ಇರುತ್ತೆ. ನೋಡಿ ಹೀಗೆ ಇಟ್ಕೊಳ್ಳಿ. ಭುಜನ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ 1/4 ಇಂಚ್ ಹೋಗುತ್ತೆ, ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಸೊ 6 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 6 ಇಂಚ್ ಇರೋದ್ರಿಂದ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಪಾರ್ಟು 1 ಇಂಚು, ಹಾಗೆಯೇ ಫ್ರಂಟ್ ಪಾರ್ಟ್ಗೆ 1/2 ಇಂಚು. ನಾನು ಇದೇ ರೀತಿ ಕಟ್ ಮಾಡೋದು, ಹಾಗಾಗಿ ಬೇಗ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದು ಆಗುತ್ತೆ. ಎಷ್ಟು ಬೇಕಾದರೂ ನೀವು ಬ್ಲೌಸ್ ಕಟಿಂಗ್ನ ಬೇಗ ಬೇಗ ಕಟಿಂಗ್ ಮಾಡ್ಕೋಬೋದು. ಇದಾದಮೇಲೆ ಇವಾಗ ಫ್ರಂಟಲ್ಲಿ ನಾವು ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಬ್ಲೌಸ್ನ ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡು 1/2 ಇಂಚ್ ಮೇಲ್ಗಡೆಗೆ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಹೀಗೆ 6 ಇಂಚ್ ಬರ್ತಾಯಿದೆ. ಸೊ 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾವು 2.25 ಇಂಚ್ ತೊಗೊಂಡಿದ್ವಿ ಅಲ್ವಾ, ಇಲ್ಲಿ ಬಂದು 3 ಇಂಚ್ಗೆ ತಗೊಳ್ಳಿ. ಸೊ ಎದೆ ಸುತ್ತಳತೆ ಬಂದು 35 ಎದೆ ಸುತ್ತಳತೆ ಅಂತ ಬಂದರೆ ನಮಗೆ 8.25 ಇಂಚ್ ಬರುತ್ತೆ. ನೋಡಿ ಹೀಗೆ 8.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇದು ಸರಿ ಇದೆಯಾ, ಹಾರ್ಮೋಲ್ ನಾವು ಮಾರ್ಕ್ ಮಾಡಿರೋದು ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಇಲ್ಲಿ ಅರ್ಧ ಇಂಚು ಬಿಟ್ಟು ತಗೊಳ್ಳಿ ನೀವು ಯಾವಾಗಲೂ ಕೂಡ. ಯಾಕಂತಂದರೆ ಅಲ್ಲಿ ನಾವು ಭುಜ ಅಟ್ಯಾಚ್ ಮಾಡಬೇಕು, ಹಾಗಾಗಿ. ಸೊ ಇದನ್ನು ಈ ರೀತಿ ತಗೋಬೇಕು. 8 ಇಂಚ್ ಬಂತು. ಇದು 8 ಇಂಚ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಇದು ಬಂದು ನೋಡಿ 7.5 ಇಂಚ್ ಬರ್ತಾಯಿದೆ. ಸೊ 8 ಇಂಚ್ ಬಂದಿಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು 1 ಇಂಚ್ಗೆ ಒಂದು ಮಾರ್ಕು, ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ಇವಾಗ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳೋಣ. 8.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ 7.5 ಇಂಚು ಕರೆಕ್ಟಾಗಿ ಬಂತು. ಈ ರೀತಿ ನೀವು ಯಾವುದೇ ಒಂದು ಹಾರ್ಮೋಲ್ ಕೊಟ್ಟರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹಾರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹಾರ್ಮೋಲ್ ಅನ್ನೋದು ಕರೆಕ್ಟಾಗಿತ್ತು ಅಂತಂದರೆ ನೀವು ಕಟಿಂಗ್ ಮಾಡಿರೋಂಥ ಬ್ಲೌಸ್ ಕೂಡ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಯಾವುದೇ ರೀತಿ ಡೌಟ್ಸ್ ಬೇಡ. ಓಕೆನಾ? ಇದಾದಮೇಲೆ
ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಹೀಗೆ ಭುಜದಿಂದ ನಾವು ಬೆಲ್ಟ್ ಪಟ್ಟಿ ಇರುತ್ತೆ ಅಲ್ವಾ, ಟೈಟಾಗಿ ಎಳೆದಿಟ್ಕೊಳ್ಳಿ. ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಮತ್ತೆ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೋಬೇಕು. ನೋಡಿ, ಈ ರೀತಿ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೊಳ್ಳಿ. ಇಲ್ಲಿ ಬಂದು ನಾವು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಇಲ್ಲಿಗೆ ರೌಂಡ್ ಶೇಪ್ ಕೊಡಿ. ಸೊ ನೀವು ಫ್ರಂಟಲ್ಲಿ ಲೂಸ್ ಆಗುತ್ತೆ ಅಂತ ಕೆಲವೊಬ್ಬರು ಕೇಳ್ತಾ ಇದ್ರಿ. ಅದು ಏನಕ್ಕೆ ಆ ರೀತಿ ಲೂಸ್ ಆಗುತ್ತೆ ಅಂದರೆ, ನೀವು ಈ ರೀತಿ ರೌಂಡ್ ಶೇಪ್ ಕೊಡುವಾಗ ಇಲ್ಲಿಂದ ಬಂದು ನಿಮಗೆ ಗ್ಯಾಪ್ ಡಿಫ್ರೆನ್ಸ್ ಬಂದು ನೋಡಿ 1 ಇಂಚಷ್ಟು ಗ್ಯಾಪ್ ಬರಬೇಕು. ನೀವು 1/2 ಇಂಚಷ್ಟು ಈ ರೀತಿ ಗ್ಯಾಪ್ ಕೊಟ್ಕೊಂಡು ಇದನ್ನು ಈ ರೀತಿ ಕೊಡಬಾರ್ದು. ಸೊ ಈ ರೀತಿ ಕೊಟ್ಟರೆ ಏನಾಗುತ್ತೆ ಅಂದರೆ, ಈಗ ಉಕ್ಸ್ ಟೈಟಾಗಿ ಈಗ ಎಳ್ದಾಗ್ತಾಗ್ದ ಇದೇನಾಗುತ್ತೆ, ಇಲ್ಲಿ ಈ ಕಡೆ ಸೈಡ್ಗೊಂಟೋಗುತ್ತೆ. ಅವಾಗೇನಾಗುತ್ತೆ, ಇಲ್ಲಿ ನಿಮಗೆ ಫ್ರಂಟ್ ಹತ್ರ ಲೂಸ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡಿ ಅಂತಂದರೆ, 1 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪಲ್ಲಿ ಕೊಟ್ಕೊಂಡು ಕೆಳಗಡೆಗೆ ಬನ್ನಿ. ಹೀಗೆ ಬಂದರೆ ಏನಾಗುತ್ತೆ, ಬ್ಲೌಸ್ ಅನ್ನೋದು ನಿಮಗೆ ಫಿಟ್ಟಿಂಗ್ ಅನ್ನೋದು ಈ ರೀತಿ ಎಳೆದವ್ರ ಥರ ಕೂತ್ಕೊಳ್ಳುತ್ತೆ. ಆವಾಗ ಇಲ್ಲಿ ನಿಮಗೆ ಯಾವುದೇ ರೀತಿ ಲೂಸಾಗಿ ಬರೋದಿಲ್ಲ. ಓಕೆನಾ? ಸೊ ನೋಡಿ, ಇಲ್ಲಿಗೆ ಬಂತು. ಇದನ್ನು ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಇದಾದಮೇಲೆ ಇವಾಗ ಡಾಟ್ಗಳನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಾನೇನು ಮಾಡ್ತೀನಿ ಗೊತ್ತಾ, ನಾನು ಇವಾಗ ಯಾವುದೇ ರೀತಿ ಅಳತೆ ಇಲ್ದೇ ಡಾಟ್ನ ಮಾರ್ಕ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಟೇಪಲ್ಲಿ ನಾನು ಅಳತೆನ ತೋರಿಸ್ಕೊಟ್ಬಿಡ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಹಾಗೇ ಅಳತೆ ಮಾಡಿ ತೋರಿಸ್ತೀನಿ ಹೇಗೆ ಮಾರ್ಕ್ ಮಾಡ್ತೀನಿ ಅಂತ. ನಾನು ಯಾವಾಗಲೂ ಕೂಡ ಇಲ್ಲಿ ನೆಕ್ ಬಿಡ್ತು ಎಷ್ಟು ತಗೊಂಡಿರ್ತೀವಿ ಅಲ್ವಾ, ನೆಕ್ ಬಿಡ್ತು ಅದಕ್ಕಿಂತ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 2/4 ಇಂಚ್ ಇತ್ತು ಅಂದರೆ ಇಲ್ಲಿ ಒಂದು 2/4 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇದಾದಮೇಲೆ ಭುಜದಿಂದ ಈ ಮಧ್ಯದವರೆಗೂ ಕೂಡ ನೋಡಿಕೊಂಡು ಇಲ್ಲಿಗೆ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಅಳತೆ ಬ್ಲೌಸಲ್ಲಿ ಏನಾದರೂ ಜಾಸ್ತಿ ಟಕ್ಸ್ ಹಿಡ್ದಿಲ್ಲ ಮಧ್ಯದನ್ನ ಅಂದರೆ ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಹಾಗೆಯೇ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಇದಾದಮೇಲೆ ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಇಲ್ಲೆರಡು ವಿಡ್ತ್ ಎಷ್ಟಿರುತ್ತೆ ನೋಡಿ, ಇಷ್ಟು ವಿಡ್ತ್ ಇರುತ್ತೆ ಅಲ್ವಾ, ಇದನ್ನು ಇಲ್ಲಿಂದ ಬಿಟ್ಟು ಈ ರೀತಿ ಒಂದು ಮಾರ್ಕ್ ಮಾಡ್ಕೋತೀನಿ. ಸೊ ಗೊತ್ತಾಯ್ತಲ್ವಾ, ಯಾವುದೇ ಅಳತೆನೇ ಬೇಡ ಪ್ರತಿಯೊಂದಕ್ಕೂ ಕೂಡ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಅಳತೆ ಬ್ಲೌಸಲ್ಲಿ ಈ ರೀತಿ ಏನಾದರೂ ಇಲ್ಲಿ ಜಾಸ್ತಿ ಡಾಟ್ ಹಿಡ್ದಿದ್ರು ಅಂದರೆ ಕಪ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಇಲ್ಲಿ ಸ್ವಲ್ಪ ಡಾಟ್ ಹಿಡ್ದಿದ್ರು ಅಂತೆ ಏನು ಗೊತ್ತಾ, ಯಾವುದೇ ಒಂದು ಬ್ಲೌಸ್ ಕಟಿಂಗ್ನ ನೀವು ಮಾಡ್ತೀರಾ ಅಂತಂದರೆ ನೋಡಿದ ತಕ್ಷಣ ಅದು ಗೊತ್ತಾಗಬೇಕು, ಹೀಗೆ ಇದೆ, ಹೀಗಾಗುತ್ತೆ ಸ್ಟಿಚಿಂಗ್ ಮಾಡಿದ್ರೆ ಅಂತ. ಆ ರೀತಿ ನೀವು ಪರ್ಫೆಕ್ಟಾಗಿ, ಸೊ ಬ್ಲೌಸಲ್ಲೇ ಹೇಗಿದೆ ಹಾಗೇ ಹಾಕ್ಬಿಡ್ಬೇಕು, ಆ ರೀತಿ ನೀವು ಕಲ್ತ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಐಡಿಯಾ ಇರಬೇಕು ನಿಮಗೆ ತಲೆಯಲ್ಲಿ, ಈ ರೀತಿ ಇದೆ, ನಾವೀಗ ಹಾಕಿದ್ರೂ ಕೂಡ ಇದೇ ರೀತಿ ಬರುತ್ತೆ ಅಂತ. ಸೊ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಮಾತ್ರ ಟೇಪಲ್ಲಿ ಅಳತೆ ಮಾಡ್ತೀನಿ ಹೊರತು ನಾನು ಯಾವಾಗಲೂ ಕೂಡ ಡಾಟ್ನ ಟೇಪಲ್ಲಿ ಅಳತೆ ಮಾಡ್ಕೊಳ್ಳೋದೇ ಇಲ್ಲ, ಹಾಗೇ ಮಾರ್ಕ್ ಮಾಡ್ಕೋತೀನಿ. ಸೊ ಅಳತೆ ಬ್ಲೌಸ್ ನೋಡಿದ ತಕ್ಷಣ ನಿಮಗೆ ಹೀಗೀಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು, ಹಾಗೆಯೇ ಇದಿದು ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗಬೇಕು. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ಈ ರೀತಿ ನಾಚ್ ಹಾಕ್ಕೊಳ್ತೀನಿ. ಇದನ್ನು ನಾನು ಕಟಿಂಗ್ ಮಾಡೋದಿಲ್ಲ. ಸೊ ನಾನು ನಾರ್ಮಲಾಗಿ ಸ್ಟಿಚ್ ಮಾಡೋದು ಅಳತೆ ಬ್ಲೌಸಲ್ಲಿ, ನಿಮಗೆ ತೋರಿಸ್ಕೊಡೋದಕ್ಕೆ ಅಂತ ಕಟ್ ಮಾಡ್ತಾಯಿದ್ದೆ. ಸೊ ನಾನು ಕಟ್ ಮಾಡೋದಿಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ನಾಚ್ ಹಾಕ್ಕೊಳ್ತೀನಿ. ಇದನ್ನು ಹೀಗೇ ಸ್ಟಿಚ್ ಮಾಡಿಬಿಡ್ತೀನಿ. ಆವಾಗ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ, ಹಾಗೆಯೇ ಬೇಗ ಕೂಡ ಸ್ಟಿಚ್ ಆಗುತ್ತೆ. ಸೊ ಇದರದ್ದೇನಾದರೂ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇದೊಂದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಾದಮೇಲೆ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ಗೆ ನಾವು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇದನ್ನೇ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಸೈಡ್ ಫಿಟ್ಟಿಂಗ್ ಬಂದು ಲಾಸ್ಟಲ್ಲಿ ಮಾಡ್ತೀನಿ, ಆವಾಗಲೇ ಅಳತೆನ ತಗೊಳ್ತೀನಿ. ಯಾವಾಗಲೂ ಕೂಡ ಫಸ್ಟ್ ಅಳತೆನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಮಗೆ ಕನ್ಫ್ಯೂಸ್ ಆಗಬಾರ್ದು, ಸ್ಟಿಚಿಂಗ್ ಬೇಗ ಬೇಗ ಮಾಡಿಬಿಟ್ಟು ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ಕೋತು ಅಂದರೆ ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಸೊ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇನ್ನು ಉಳ್ಕೊಂಡ್ರ ಅಂಥ ಪೀಸಲ್ಲಿ ನಾವು ಅಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಉಳ್ಕೊಂಡ್ರ ಅಂಥ ಪೀಸ್ ಇದು. ಈ ಪೀಸಲ್ಲಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಒಂದು 10 ನಿಮಿಷ 11 ನಿಮಿಷದಲ್ಲೆಲ್ಲ, ಅದು ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ತಿರೋದಕ್ಕೆ 11 ನಿಮಿಷ, ಇಲ್ಲ ಅಂತಂದರೆ ಒಂದು 6 ನಿಮಿಷ 8 ನಿಮಿಷದಲ್ಲೆಲ್ಲ ನಾವು ಕಟಿಂಗ್ ಮಾಡ್ಕೋಬೋದು. ಸೊ ಓಪನ್ ಅನ್ನೋದು ಆ ಕಡೆ ಸೈಡ್ ಇದೆ, ಕ್ಲೋಸ್ ಅನ್ನೋದು ನನ್ನ ಸೈಡ್ ಇದೆ. ಈಗೇನು ಮಾಡ್ತಾಯಿದ್ದೀನಿ, 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಅಳತೆ ಬ್ಲೌಸ್ನ ತಗೊಂಡು ಹೀಗೆ ಇದ್ರ ಮೇಲ್ಗಡೆ ಇಟ್ಕೊಳ್ಳಿ ಹೀಗೆ. ಸೊ ಸ್ಲೀವ್ಸ್ ಕಟ್ಟಿಂಗ್ನ ಇದೇ ರೀತಿ ಕಲ್ತ್ಕೊಳ್ತಾ ಹೋಗಿ. ನಿಮ್ಗೇನಾದರೂ ಸ್ಲೀವ್ಸು ಕರೆಕ್ಟ್ ಇಲ್ಲ ಅಂದರೆ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿ. ಅಳತೆ ಬ್ಲೌಸಲ್ಲಿ ಏನಾದರೂ ಪರ್ಫೆಕ್ಟಾಗಿತ್ತು ಅಂತಂದರೆ ಇದೇ ರೀತಿ ಕಟ್ ಮಾಡ್ಕೊಳ್ಳಿ.
ನೋಡಿ ಸ್ಲೀವ್ಸ್ದು ಉದ್ದನೂ ಕೂಡ ಹೀಗಿಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಸ್ಲೀವ್ಸ್ದು ವಿಡ್ತ್ಗೊಂದು ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿ 1.5 ಇಂಚ್ವರೆಗೂ ಕೂಡ ಸ್ಟ್ರೈಟ್ ಬನ್ನಿ. ಸ್ಟ್ರೈಟ್ ಬಂದಾದಮೇಲೆ ಈ ರೀತಿ ಶೇಪ್ ಕೊಡಿ. ಆ ರೀತಿ ಶೇಪ್ ಕೊಡೋದಕ್ಕೆ ಬರಲ್ಲ ಅಂತ ಅನ್ನೋರ್ಗೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಹೇಗೆ ಅಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಈ ರೀತಿ ಮಾರ್ಕರಿಂದ ಮೇಲ್ಗಡೆ ಮಾರ್ಕ್ ಮಾಡಿಬಿಡಿ, ಅದನ್ನು ಇದ್ರ ಮೇಲ್ಗಡೆ ಹೀಗಿಟ್ಟು ಟ್ಯಾಪ್ ಮಾಡಿಬಿಡಿ. ಆವಾಗ ನಿಮಗೆ ಅದು ಅಳತೆ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಸೈಡ್ಗೆ ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡೋದಿದೆ, ಯಾಕಂತಂದರೆ ಇದು ಪೀಸ್ ಬಂದು ಕಡಿಮೆ ಇದೆ, ಹಾಗಾಗಿ ಇದು ಬೆಲ್ಟ್ ಪಟ್ಟಿಗೂ ಕೂಡ ಪೀಸ್ ಸಾಕೋಗೋದಿಲ್ಲ. ನಾನು ಹೇಳ್ತೀನಿ, ಹಾಗೂ ಕೂಡ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನು ನಾನು ಮಧ್ಯೆ ಓಪನ್ ಕೂಡ ಮಾಡ್ಕೋತಾ ಇಲ್ಲ, ಯಾಕಂತಂದರೆ ನಮಗೆ ಇದು ಪೂರ್ತಿ ಸ್ಟಿಚಿಂಗ್ನ ಏನು ಮಾಡ್ಬೋದು ಅಂದರೆ ಒಂದೇ ಸಲ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು, ಓಪನ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅಂತ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲೇ ಬೆಲ್ಟ್ ಪಟ್ಟಿನೂ ಕೂಡ ಕಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ನಮ್ಮದು ಬೇರೆ ಬ್ಲೌಸ್ಗಳದ್ದು ಸ್ವಲ್ಪ ಪೀಸ್ ಇರುತ್ತೆ ಅಲ್ವಾ, ಅದನ್ನೇ ಹಾಕಿದ್ರೆ ಆಯಿತು ಅಂತ. ನೋಡಿ ಇದನ್ನು ಕೂಡ ಆಯಿತು. ಈ ಕಡೆ ಉಳ್ಕೊಂಡಿರುತ್ತೆ ನೋಡಿ, ಈ ಪೀಸ್ನ ಪೈಪಿಂಗ್ ಹಾಕೋದಕ್ಕೆ ಕಟ್ ಮಾಡ್ಕೋತೀನಿ. ಸೊ ಇದು ಪೀಸ್ ನೋಡಿ ವಿಡ್ತ್ ಬಂದು 1 ಇಂಚಿದೆ, ಸಾಕು 1 ಇಂಚು ಬಟ್ಟೆ ತಗೊಂಡ್ರೆ. ಇದು ಉಳ್ಕೊಂಡ್ರ ಅಂಥದ್ದು ಸೈಡ್ಗೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದಕ್ಕೆ. ಸೊ ಇದು ಇನ್ನೊಂದು ಎಕ್ಸ್ಟ್ರಾ ಉಳ್ಕೊಳ್ತಲ್ವ, ಇದು ಕಾಜಾಪಟ್ಟಿಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸಾದಾ ಬ್ಲೌಸ್ನ ಕಟ್ ಮಾಡ್ತೀನಿ ಅಂತ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಇದೇ ರೀತಿ ಕಟ್ ಮಾಡೋದು. ಇದು ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರದ್ದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ನನ್ನ ಚಾನಲ್ಗೆ ಹೋಗಿ, ಚಾನಲ್ಗೆ ಹೋದ್ಮೇಲೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡಿ. ಅಲ್ಲಿ ಟೈಲರಿಂಗ್ ಕ್ಲಾಸ್ನ ಟೈಲರಿಂಗ್ ಕ್ಲಾಸ್ 1 ಅಂತ ಅಂದ್ಬಿಟ್ಟು ಬಿಗಿನಿಂಗಿಂದ ಕೂಡ ಹಾಕಿದ್ದೀನಿ. ಸೊ ಯಾರಿಗೆಲ್ಲ ಹೊಸ್ದಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.